ಏನ್ ಕೆಟ್ಟ ಕಾಲ ನಿನ್ಗೆ ಇವತ್ತು ಓದಿಲ್ಲ ಅಂದ್ರೆ ನಾಯಿ ತರ ನಿಲ್ಸ್ಬಿಟ್ಟ ಏನ್ ಮಾಡ್ದಂತ ಹೊಡಿತಾ ಇದ್ದೀರಾ? 3 ದಿವಸ ಸ್ಕೂಲ್ಗೆ ಹೋಗ್ತಿಲ್ಲ, ಕಷ್ಟಪಟ್ಟು ಇವನ್ನೆಲ್ಲ ದುಡ್ದು ನಾನು ಸ್ಕೂಲ್ ಕಳಿಸ್. ಏನ್ ಕೆಟ್ಟಗಾಲ ಇವನಿಗೆ. ಅಲ್ಲ, ಮಕ್ಳು ಓಡಿದ್ರೆ ಏನ್ ಪ್ರಯೋಜನ? ಯಾಕೋ ಸ್ಕೂಲ್ಗೆ ಹೋಗ್ತಿಲ್ಲ? ಯಾಕೋ ಹೊಡಿತಾರೆ? ಇರಿ, ಒಂದ್ ನಿಮಿಷ ಇರಿ. ನೋಡ, ನಾವ್ ಹೊಡಿಬೇಡಿ ಅಂತ ನಾನು ಹೇಳಿ ಸ್ಕೂಲ್ ಬಿಡ್ತೀನಿ. ಇದೇ ಮಾತಂತಾರೆ, 3 ದಿವಸದಿಂದ ಸ್ಕೂಲ್ಗೆ ಹೋಗಲ್ಲ ಅಂತ. ಏನ್ ಕೆಟ್ಟಗಾಲ ಇವ್ರಿಗೆ. ಒಂದ್ ನಿಮಿಷ ಇರಿ, ನಾ ವಿಚಾರಿಸ್ತೀನಿ. ಬರೋಣ. ನಿಮ್ಮ ಅಕ್ಕ ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾಳೆ. ನೀವಲ್ದೆ ಅವಳಿಗೆ ಬೇರೆ ಯಾರಿದ್ದಾರೆ? ನೀವೆಲ್ಲ ಓದಿ ವಿದ್ಯಾವಂತ ಆದ್ರೆ ತಾನೆ ಅವಳಿಗೆ ನೆಮ್ಮದಿ. ಈ ಮನೆಗೆ ನೀನೇ ದೊಡ್ಡ ಮಗ, ಮುಂದೆ ಈ ಮನೆಗೆ ಆಶ್ರಯವಾಗಿ ನಿಂತ್ಕೋಬೇಕಾದವನು. ಈಗ ಹಠ ಮಾಡಿದ್ರೆ ಚೆನ್ನಾಗಿರುತ್ತಾ? ನೋಡು, ಬಾ ಸ್ಕೂಲ್ಗೆ ಹೋಗೋಣ. ಅಂಕಲ್, ನಾನ್ ಸ್ಕೂಲ್ಗೆ ಹೋಗ್ಬಾರ್ದು ಅಂತಲ್ಲ, ನನ್ಗೂ ಸ್ಕೂಲ್ಗೆ ಹೋಗ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು? ಓದಕ್ಕಾಗಲ್ಲ, ಬರೆಯಕ್ಕಾಗಲ್ಲ. ನಮ್ಮ ದೇಶದ ಜೀವ ನದಿಗಳು ಯಾವ್ಯಾವ್ದು ಅಂತ ಹೇಳು. ಗಂಗಾ, ಯಮುನಾ, ಕಾವೇರಿ. ಹಲ್ಗೆ ನೋಡ್ ಹೇಳೋ. ಏಯ್, ಹಲ್ಗೆ ಮೇಲೆ ಬರ್ದಿರೋದು ಗೊತ್ತಿಲ್ವೇನೋ? ಓದೋ. ಕಚ್ಚೆ, ಹಲ್ಗೆ ಮೇಲೆ ಬರ್ದಿರೋದನ್ನ ಓದಕ್ ಬರ್ದೇ ಇರೋನು ಸ್ಕೂಲ್ಗೆ ಯಾಕೋ ಬರ್ತೀಯಾ? ನಡಿ ಆಚೆ, ನಾಳೆಯಿಂದ ಕ್ಲಾಸ್ ಬರ್ಬೇಡ ನೀನು. ನನ್ನ ಮಾತ್ರ ಕ್ಲಾಸಿಂದ ಕಳ್ಸ್ಬೇಡಿ ಮೇಡಮ್, ನಾಳೆ ಎಲ್ಲ ಓದ್ಕೊ ಬರ್ತೀನಿ ಮೇಡಮ್. ನಾಳೆ ಏನೋ ಓದ್ತೀಯ ನೀನು? ಕುಡಿಯೋ ಕೈನಾ? ಎಷ್ಟು ಬೇಕಾದ್ರೂ ಹೊಡೀರಿ ಮೇಡಮ್, ಆದ್ರೆ ಕ್ಲಾಸಿಂದ ಮಾತ್ರ ಕಳ್ಸ್ಬೇಡಿ ಮೇಡಮ್. ಓದಕ್ ಬರ್ದೇ ಇದ್ಮೇಲೆ ಸ್ಕೂಲ್ಗೆ ಯಾಕೋ ಬರ್ತೀಯಾ? ನಡಿ ಆಚೆ, ನಡಿಯಾ. ಅಂಕಲ್, ನಾವ್ ಓದಕ್ಕೆ ಅಂತ ಪುಸ್ತಕ ತೆಗೆದ್ರೆ ಅಕ್ಷರನೇ ಕಾಣಿಸಲ್ಲ ಅಂಕಲ್. ಬೋರ್ಡ್ ಮೇಲೆ ಇರೋದನ್ನ ಟೀಚರ್ ಓದು ಅಂದ್ರೆ ನನ್ ಕೈಲಿ ಓದಕ್ ಆಗಲ್ಲ ಅಂಕಲ್. ಮತ್ತೆ ನನ್ ಗೆಳೆಯರೆಲ್ಲ ನನ್ಗೆ ಕುಲ್ಡಾ ಅಂತ ರೇಗಿಸ್ತಾರ ಅಂಕಲ್. ಈ ವಿಷಯನ ಅಕ್ಕನಿಗೆ ಯಾಕೆ ಹೇಳಿಲ್ಲ? ಈ ವಿಷಯ ತಿಳಿತು ಅಂದ್ರೆ ಅಕ್ಕ ತುಂಬಾ ನೊಂದ್ಕೋತಾಳೆ ಅಂಕಲ್. ಫೀಸ್ ಕೇಳಿದ್ರೇನೆ ಹಣ ಸರಿ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾಳೆ ಅಂಕಲ್. ಆದ್ರೆ ಕಣ್ಣು ಸರಿ ಮಾಡ್ಬೇಕು ಅಂದ್ರೆ ಹಣ ಎಲ್ಲಿಂದ ತರ್ತಾರೆ ಸರ್? ಪ್ಲೀಸ್ ಹೇಳ್ಬೇಡಿ ಅಂಕಲ್, ದಯವಿಟ್ಟು ಅಂಕಲ್, ಪ್ಲೀಸ್. ಅಕ್ಕ ತುಂಬಾ ನೊಂದ್ಕೋತಾಳೆ ಅಂಕಲ್, ದಯವಿಟ್ಟು ಹೇಳ್ಬೇಡಿ ಅಂಕಲ್, ದಯವಿಟ್ಟು ಹೇಳ್ಬೇಡಿ ಅಂಕಲ್. ಸರಿಯಾಗಿ ಕಣ್ ಕಾಣಿಸಲ್ವಾ? ಅಯ್ಯೋ, ಏನಿದು ಮಧು? ಸರಿಯಾಗಿ ಕಣ್ ಕಾಣಿಸಲ್ವಾ? ನಾನು ಯಾಕೆ ಹೇಳಿಲ್ಲಮ್ಮ? ಏನೇ ಇದು ಕಷ್ಟ ಆಗ್ತೇವೆ. ಯಾಕೆ ಈ ವಿಷಯ ನನ್ನ ಹತ್ರ ನೀನ್ ಯಾಕೆ ಹೇಳಲೇ ಇಲ್ಲ? ಅಯ್ಯೋ, ನಾನೇನ್ ಮಾಡ್ಲಿ? ಅದಕ್ಕೆ ಯಾಕೆ ಗಾಬರಿ ಪಟ್ಕೋತೀರಾ? ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಕನ್ನಡಕ ಕೊಡ್ತಾರ ಅಷ್ಟೇ. ನಾನ್ ಕರ್ಕೊಂಡೋಗಿ ತೋರಿಸ್ತೀನಿ, ಸುಮ್ನೆ ರೀ. ಏನಾಗಲ್ಲ, ಸುಮ್ನೆ ರೀ. ಹೋಗ್ಬಿಟ್ಟ ಡಾಕ್ಟರ್ ನೋಡ್ಕೊಂಡ್ ಬಾ. ಈಗ ಸರಿಯಾಗಿ ಕಾಣತ್ತಾ? ಓ, ಕಾಣುತ್ತೆ ಅಂಕಲ್. ಬಾ. ಮಧು, ಇದೇನಿದು ಕನ್ನಡಕ ಹಾಕೊಂಡು? ಏನಿಲ್ಲ, ಸ್ವಲ್ಪ ಸೈಟ್ ಇತ್ತು, ಕನ್ನಡಕ ಕೊಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಕ್ಕ, ಇನ್ಮೇಲೆ ಆಟ ಆಡ್ಬೋದು, ಓದ್ಬೋದು, ಸ್ಕೂಲ್ಗೆ ಹೋಗ್ಬೋದು. ಸರಿ, ಸ್ಕೂಲ್ ಬಿಡು. ಬಾಲು, ಇದಕ್ಕೆ ಚಾರ್ಜಸ್ ಎಷ್ಟು? ಅಯ್ಯೋ ಸೀತಾ, ನೋಡಿ, ನೀವ್ ಇಲ್ಲಿರೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾಳೆಯಿಂದ ನಮ್ಮಲ್ಲಿ ಗೆಸ್ಟ್ ಹೌಸ್ ಇದೆ, ಅಲ್ಲೇ ಬಂದಿದ್ ಬಿಡಿ. ಇಲ್ಲ, ಈಗಲೇ ತೊಂದ್ರೆ. ಸುಮ್ನೆ ಯಾಕೆ, ನಮ್ಮಿಂದ ಪ್ರಾಬ್ಲಮ್. ಸಂಕೋಚ ಪಟ್ಕೋಬೇಡಿ. ನಿಮ್ಗೇನಾದ್ರೂ ಅಭ್ಯಂತರ ಆದ್ರೆ ಬಾಡಿಗೆ ಕೊಟ್ಟಿರ್ಬೋದು. ನಮ್ಮಮ್ಮ ಒಂಥರ, ನಾ ಎಲ್ಲ ಹೋಗಿ ಒಪ್ಪಿಸ್ತೀನಿ. ನಾಳೆ ನೀವು ಬಂದ್ರೆ ಮನೆ ನೋಡ್ದಾಗ ಆಗುತ್ತೆ, ಹಾಗೆ ನಮ್ಮ ಮದರ್ ನೋಡ್ದಾಗ ಆಗುತ್ತೆ. ಸರಿ ಬಾಲು, ಬರ್ತೀನಿ. ನಾ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ ನೋಡು, ಅದೇ ಔಟ್ ಹೌಸ್ ಅಂತ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಎಲ್ಲಿಂದಾನೇ ಕರಿಯೋದಾ ಇಲ್ಲ ಒಳಗೋಗೋದಾ? ನಡಿಯಕ ಅಂದ್ರೆ ಸ್ವಲ್ಪ ಸುಮ್ಮನೆ ಇರು. ಹೋಗ್ಬೇಡ ನಿಂದ ಅಮ್ಮಯ್ಯ, ಸುಮ್ಮನೆ ಬಾಕ. ವಾವ್,
ಸುಮ್ಮನೆ ಅಕ್ಕ ಮನೆ ಇದು ಔಟ್ ಹೌಸ್ ಅದು ತುಂಬಾ ಚೆನ್ನಾಗಿದಲ್ಲ. ಏನಿದು ಮನೇಲಿ ಯಾರು ಇಲ್ಲ, ಕರಿ ಬಾಲು ಸಾರ್ ಅಂತ ಕರಿ. ಸಾರ್ ಸಾರ್. ಯಾರು? ನಮಸ್ಕಾರಮ್ಮ. ನಮಸ್ಕಾರ. ಮನೇಲಿ ಅವ್ರು ಇದಾರಲ್ಲ, ಕರೀರಿ. ಯಾರು? ದೊಡ್ಡವ್ರಿದಾರಲ್ಲ ಅವ್ರನ್ನ ಕರೀರಿ. ಈ ಮನೇಲಿ ನನಗಿಂತ ದೊಡ್ಡವರು ಬೇರೆ ಯಾರು ಇಲ್ಲಮ್ಮ. ಅಲ್ಲಮ್ಮ, ಅವ್ರ ಮಿಸ್ಟರ್ ಬಾಲು. ಬಾಲುನಾ? ಬಾಲು ಬಾಲು ಯಾರಮ್ಮ ಅದು? ಯಾರು ಬೇಕಂತೆ? ನೋಡಿ ಯಾರೋ ಬಂದಿದ್ದಾರೆ. ನೀವೇ ಬೇಕಾಗಿತ್ತು. ಬನ್ನಿ ಸಾರ್. ಸಾರ್ ಸಾರ್ ಸಾರ್, ನಿಮ್ಮನ್ನೇ ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ಸಾರ್, ಬನ್ನಿ ಸಾರ್, ಬನ್ನಿ. ಎಲ್ಲಿಂದ ಬಂದಿದ್ದೀರಾ? ನಾವು ನಿಮ್ ಕಾಲೇಜ್ನೆಲ್ಲ ಓದೋರು ಸಾರ್. ನಾನು ಮನೇಲಿ ಈಗ ಟ್ಯೂಷನ್ ಹೇಳ್ಕೊಡೋದೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಓಹೋ, ಟ್ಯೂಷನ್ ಅಲ್ಲ ಸರ್, ನಿಮ್ ಔಟ್ ಹೌಸ್ ಖಾಲಿ ಇದೆ, ಅದನ್ನ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ನಮ್ಮನೆ ಔಟ್ ಹೌಸ್ ಬಾಡಿಗೆಗ? ಯಾರು ಹೇಳ್ದವ್ರು? ಅಮ್ಮ ನೀನೇ ಹೇಳ್ತೇನಮ್ಮ. ಇಲ್ವಲ್ಲ ಅಕ್ಕ, ಯಾರೋ ಇವ್ರಂತವ್ರು ಹೇಳ್ಬಿಟ್ರು, ನಾವು ಬಂದ್ಬಿಟ್ವಿ. ಸ್ವಲ್ಪ ಸುಮ್ಮನೆ ಇರು. ನೋಡಿಮ್ಮ, ನಿಮ್ ಔಟ್ ಹೌಸ್ ಖಾಲಿ ಇದ್ರೆ ದಯವಿಟ್ಟು ನಮ್ಗದನ್ನ ಬಿಟ್ಕೊಡಿ. ಈಗ ನಾವಿರೋ ಕಡೆ ಬಹಳ ತೊಂದರೆ ಆಗಿದೆ. ಅಯ್ಯೋ, ಆ ಮನೆ ಖಾಲಿ ಇಲ್ಲಮ್ಮ. ಎಲ್ಲ ಸಾಮಾನು ಸರಂಜಾಮೆಲ್ಲ ಜೋಡಿಸಿ ಲಕ್ಷಣವಾಗಿ ಮನೆ ಆಗಿದೆ. ಆ ಮನೆ ಬಾಡಿಗೆ ಕೊಡೋ ಹಾಗಿದ್ರೆ ಹೋದ ವರ್ಷನೇ ಕೊಡ್ತಾ ಇದ್ದೆ. ನನ್ ಮಗನಿಗೆ ಮದುವೆ ಆಗಿ ಈ ಮನೆಗ್ ಸೊಸೆ ಬಂದ್ರೆ ಈ ಮನೆನ ಅವ್ರಿಗೆ ಬಿಟ್ಕೊಟ್ಟು ನಾನು ಆ ಮನೇಲಿ ಇದ್ಕೊಂಡು ಶ್ರೀರಾಮ್ ಜಯರಾಮ್ ಬರೀತಾ ಹಾಯಾಗಿರೋಣ ಅಂತಿದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಇವ್ರಿಗೆ ಮದ್ವೆ ಆದ್ರೆ ನಾವು ಬಿಟ್ಕೊಡ್ತೀವಿ, ಕೊಡಿ. ಅಮ್ಮ ಮನೆ ಬಿಟ್ಕೊಡ್ತೀನಿ ಅಂತಾರಲ್ಲ, ಕೊಟ್ಬಿಡೋಣ. ಮುಚ್ಚ ಬಾಯಿ, ಬಾಡಿಗೆ ಕೊಡ್ತಾನಂತ. ನೋಡಿದ್ರೆ ಒಳ್ಳೆಯವ್ರ ತರ ಕಾಣಿಸ್ತಾ ಇದಾರೆ. ಇವ್ರ ಕಾಲಿಟ್ ಗುಣ ಒಳ್ಳೇದಾಗ್ಬೋದು. ನೋಡಿಮ್ಮ, ನಮ್ಗೆ ತಂದೆ ತಾಯಿ ಅಂತ ದೊಡ್ಡವ್ರು ಯಾರು ಮನೇಲಿಲ್ಲ. ಗುರುತು ಪರಿಚಯ ಇಲ್ದೇ ಇರೋ ಆ ಕಟಕರಿರೋ ಬೀದಿಲಿರೋಕೆ ಬಹಳ ಕಷ್ಟ ಆಗ್ತಿದೆ. ನೀವು ಬಾಡಿಗೆ ಎಷ್ಟು ಕೊಡ್ತೀರಾ? ಎಷ್ಟು ತಿಂಗಳು ಅಡ್ವಾನ್ಸ್ ಕೊಡ್ತೀರಾ? ಬಾಡಿಗೆ ಅದು ಅಡ್ವಾನ್ಸ್ ನಾನು ಎಷ್ಟು? ಏನಮ್ಮ ನೀನು ಬಂದವ್ರ ಹತ್ರ ಅಡ್ವಾನ್ಸ್ ಕೇಳ್ತೀಯಾ? ಅಡ್ವಾನ್ಸ್ ಬೇಡ, ಸುಮ್ಮನೆ. ನೀನ್ ಸುಮ್ನಿರೋ. ಬಾಡಿಗೆಗೆ ಬರೋವ್ರ ಹತ್ರ ಕರೆಕ್ಟ್ ಆಗಿ ಮಾತಾಡ್ಕೋಬೇಕು. 300 ರೂಪಾಯಿ ಬಾಡಿಗೆ ಕೊಡ್ತೀರಾ? 300 ಏನು 500? ನೋಡಿಮ್ಮ, ಮನೆ ನೋಡಿದ್ಮೇಲೆ ಬಾಡಿಗೆ ವಿಚಾರ ಎಲ್ಲ ಮಾತಾಡ್ಬೋದಲ್ಲ? ನನ್ ಸೊಸೆ ಬಂದ ತಕ್ಷಣ ಮನೆ ಖಾಲಿ ಮಾಡ್ಕೊಡ್ಬೇಕು. ಖಂಡಿತ. ನಡೀರಿ. ಅಮ್ಮ ನಿನ್ ಮನೆ ತೋರಿಸ್ತಾ ಇರೋ, ನಾನು ಬರೀತಾ ಇರ್ತೀನಿ. ರಾಮ್ ರಾಮ್ ಜಯರಾಮ್. ಬನ್ನಿ. ಚೆನ್ನಾಗಿದೆ. ಅಕ್ಕ, ಬೆಡ್ ಇದೆ, ಮಿರರ್ ಇದೆ. ನಾವ್ ಆ ಥಿಂಗ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ನಾವ್ ಇಲ್ಲಿ ಬಂದ್ಬಿಡೋಣ. ಓಕೆ? ನೋಡಿ, ನೀವಿಬ್ರೇ ಇರೋದ್ರಿಂದ ಈ ಮನೆ ಬಾಡಿಗೆ ಕೊಡ್ತಾ ಇದ್ದೀನಿ. ನನಗೆ ಗಲಾಟೆ ಏನೋ ಸ್ವಲ್ಪನೂ ಆಗೋದಿಲ್ಲ. ನಾವಿಬ್ರು ಏನು ಗಲಾಟೆ ಮಾಡಲ್ಲ. ಆದ್ರೆ ನಮ್ಗೆ ತಮ್ಮ ಒಬ್ಬ ತಮ್ಮ ಇದ್ದಾನೆ. ನಮ್ಗೆ 3 ಜನ ತಮ್ಮಂದ್ರಿದ್ದಾರೆ. ರಾಮ್ 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 ರಾಮ. ಏನಮ್ಮ ಆಯ್ತು? ಏನೋ ನಿನಗೂ ಅಮ್ಮ. ದೊಡ್ಡವರಿಗೆ ಯಾವತ್ತು ಶಾಕ್ ಕೊಡಬಾರ್ದು, ಎಲ್ಲ ನಿಧಾನವಾಗಿ ಹೇಳ್ಬೇಕು. ನೋಡಿ, ನನ್ನ ತಮ್ಮಂದೆಲ್ಲ ಯಾರು ಗಲಾಟೆ ಮಾಡಲ್ಲ. ಪುಟ್ಟ ಮಕ್ಕಳು, ಬಹಳ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು. ನೋಡಿಮ್ಮ, ಸಾಯ್ತಾರೆ ಇದೀರಾ. ದಯವಿಟ್ಟು ಬಾಡಿಗೆನ 300 ರೂಪಾಯಿ ಕೊಡ್ತೀವಿ. 300 ರೂಪಾಯಿ ನೋಡಿಮ್ಮ. 300. ಶ್ರೀರಾಮ್ ಜಯರಾಮ್ ಜಯರಾಮ್. ಸರಿ ಸರಿ. ಏ ಸುಧಾ, ಏನೇ ಇದು? ಇಲ್ಲಿ ಬಂದು ಹಲ್ಲುಚ್ತಾ ಇದ್ಯಾ? ಒಳಗೋಗೆ. ಹೆಣ್ಣಾಗಿ ಲಕ್ಷಣವಾಗಿರು, ಒಳಗೋಗೋ. ಹೊಡಿತೀನಿ. ಹೋಗಿ ಒಳ. ಹೇಳಪ್ಪ ಎಲ್ಲ. ಏಯ್ ಪುಟ್ಟು, ಏನದು? ಬಾಯ್ಲೆ ಬಾಯ್ಲೆ. ಇದು ಬೀದಿ ಮನೆ ಅನ್ಕೊಂಡ್ಯಾ? ರಸ್ತೆಯಲ್ಲಿ ಗಲೀಜ್ ಮಾಡಕ್ಕೆ? ನೋಡೋರು ಏನ್ ಅನ್ಕೋತಾರೆ? ಹಸೆ ಅಲ್ಲ, ಒಳಗೋಗೋ. ಹುಡುಗ್ರ, ನಾನ್ ಹೇಳೋದನ್ನ ಚೆನ್ನಾಗಿ ಕೇಳ್ಕೊಳ್ಳಿ. ಮುಂಚೆ ನಾವಿದ್ವಲ್ಲ ಬೀದಿ ಮನೆ, ನಿನಗೆ ಹೇಳೋದು, ಇದು ಬೀದಿ ಮನೆ ಅಲ್ಲ, ದೊಡ್ಡವರೆಲ್ಲ ಇರೋ ಮನೆ. ಗೊತ್ತಾಯ್ತಾ?
3 ಜನ ತಮ್ಮಂದ್ರಿದ್ದಾರೆ ಅಂದ ತಕ್ಷಣ ಆ ದೊಡ್ಡಮ್ಮ ದಡ್ಡ ಅಂತ ಬಿದ್ದೋದ್ರು. ಇನ್ ನೀವ್ ಮಾಡೋ ಗಲಾಟಿ ನೋಡ್ಬಿಟ್ರೆ ಅಷ್ಟೇ ನನ್ ಗತಿ. ಬೀದಿಗೆ ಕಳಿಸ್ಬಿಡ್ತಾರೆ. ಕೇಳ್ರೋ, ಇಲ್ಲೇ ಹಾಲಿಲ್ಲೇ ಕೂತ್ಕೊಂಡು ಎಲ್ಲಾರು ಓದ್ಬೇಕು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಿಂದ್ಗಡೆ ಬಾಗಿಲಿದ್ದಾನೆ ಹೋಗ್ಬೇಕು, ಬರ್ಬೇಕು. ಗಲಾಟೆ ಅನ್ನೋದು ಮಾಡಬಾರ್ದು. ಶಬ್ದ ಅನ್ನೋದು ಮನೇಲಿ ಕೇಳಲೇಬಾರ್ದು. ಅಯ್ಯೋ, ಮುಚ್ಚು ಬಾಯ್, ಮುಚ್ಚು ಮುಚ್ಚು ಬಾಯ್. ಊಟ ಮಾಡು, ಊಟ ಮಾಡೋ. ಅಮ್ಮ ಅಮ್ಮ, ಊಟ ರೆಡಿ ಮಾಡಮ್ಮ, ಹೊಟ್ಟೆ ಹಸ್ತಾ ಇದೆ. ಏನಪ್ಪ ಎಲ್ಲ ರೆಡಿ ಆಗಿದೆ, ಬಾರೋ. ಏನಮ್ಮ ಇದು ಅಡುಗೆ ಇಷ್ಟೊಂದು ಘಮ ಘಮ ಅಂತಿದೆ? ಏನಮ್ಮ ಇದು ಇಷ್ಟೊಂದು ಚೆನ್ನಾಗಿದೆ? ಏನಮ್ಮ, ಅಪ್ಪ ಜೀವಂತವಾಗಿದ್ದಾಗ ಮಾಡಿದ ಅಡಿಗೆನ ಇವತ್ತು ಮಾಡಿದ್ಯಾ ಅಂತ ಕಾಣುತ್ತೆ. ತಮಾಷೆ ಮಾಡ್ಬೇಡ, ಅಡಿಗೆ ಮಾಡಿ ತಂದ್ಕೊಟ್ಟಿದ್ದಾಳೆ. ಓ, ಹಾಗೇಳು ಮತ್ತೆ. ಅಮ್ಮ, ಒಂದ್ ಕೆಲಸ ಮಾಡು, ಅವಳನ್ನ ಮೆತ್ತ ಕೇಳ್ಕೊ ಹೇಗ್ ಮಾಡ್ದೆ ಅಂತ, ಹಾಗೆ ದಿನ ಮಾಡು ಅಂತ. ಶ್ರೀರಾಮ್ ಜಯರಾಮ್ ಬರೆಯೋಕೆ ಪುರುಸತ್ತಿಲ್ಲ ಅಂದ್ರೆ ಅಡಿಗೆ ಬೇರೆ ಕಲ್ತ್ಕೋಬೇಕಂತೆ. ಅದಕ್ಕೆ ಬಾಲು, ಬೇಗ ಮದ್ವೆ ಮಾಡ್ಕೋ. ಹೆಂಡತಿ ಬಂದ್ರೆ ರುಚಿ ರುಚಿಯಾಗಿ ಮಾಡಾಕ್ತಾಳೆ, ರುಚಿ ರುಚಿಯಾಗಿ ತಿನ್ಬೋದು. ಆಯ್ತು. ಬರೋ ಹೆಂಡತಿಗೆ ಅಡಿಗೆ ಕೆಲಸನೇ ಗೊತ್ತಿಲ್ದಿದ್ರೆ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಏನ್ ಸರ್ ಅಡಿಗೆ ಗಿಡಿಗೆ ಅಂತ ಇದ್ದೀರಲ್ಲ? ನಿಮ್ ಸಿಸ್ಟರ್ ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿತ್ತು. ನೀವ್ ಅದಕ್ಕಿಂತ ಚೆನ್ನಾಗಿ ಮಾಡ್ತೀರಾ ಅಂತ ಕಾಣುತ್ತೆ. ನಾನು ನನಗೂ ಅಡಿಗೆಗೂ ದೂರ, ನನ್ಗದೆಲ್ಲ ಆಗ್ ಬರೋದಿಲ್ಲ. ಅಯ್ಯಯ್ಯೋ, ಅಕಸ್ಮಾತ್ ನಿಮಗ್ ಮದ್ವೆ ಆದ್ರೆ ನಿಮ್ ಗಂಡನ್ ಗತಿ ಏನು? ದೇವ್ರೇ ಗತಿ. ಅಡಿಗೆ ಮಾಡಿದ್ರೇನೆ ಹೆಂಡ್ತಿನ, ಇಲ್ಲಾಂದ್ರೆ ಇಲ್ವಾ? ಹಾಗೇನಿಲ್ಲ, ಬಟ್ ಆದ್ರೆ ಏನ್ ತೊಂದ್ರೆ ಇಲ್ಲ ಬಿಡಿ. ಕಾಮತ್ ಹೋಟ್ಲಿದೆ, ತಿಂಗ್ಳು ಚೀಟಿ ಕೊಡ್ಸ್ಬಿಟ್ರೆ ತಿಂತಾ ಬಿದ್ದಿರ್ತಾರೆ. ಅಯ್ಯಯ್ಯ, ಅವ್ರಿಗೆ ಕಾಮತ್ ಹೋಟ್ಲಾಕೆ, ಸಾಕ ಹೋಟ್ಲೆ ಸಾಕು ಅಲ್ವಾ ಸರ್? ಮಾತಾಡ್ಬಿಡ ಸುಮ್ಮನೆ. ಸ್ವಲ್ಪ ಬುದ್ಧಿ ಹೇಳಿ. ಅಲ್ಲ ರೀ, ನಿಮ್ ಸಿಸ್ಟರ್ ನೋಡಿ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದ್ದಾರೆ. ನೀವು ನೋಡಿ. ನಾನ್ ಹೇಗಿದ್ದೀನಿ ಸರ್? ಚೆನ್ನಾಗಿದ್ದಾರೆ, ಪ್ಯಾಂಟ್ ಗಿಂಟ್ ಹಾಕೊಂಡು. ನಾನು ಹೇಳ್ಬಾರ್ದು, ಅಲ್ಲ ನೀವ್ ಹೇಳ್ಬಿಡಿ. ಆಯ್ತಾ, ಅಷ್ಟೇನಾ? ಥ್ಯಾಂಕ್ಸ್, ತುಂಬಾ ಚೆನ್ನಾಗಿದೆ ಅಡುಗೆ. ಅಕ್ಕ, ನಂಗೂಟ. ಎಂಜಲ್ ತಟ್ಟೆ ಮನೆಗೆ ಹೋಗ್, ಹೋಗಲ್. ನೀನು ಊಟ ಮಾಡಿ. ನನಗೆ ಊಟ ಬೇಡ. ಆರೋದ್ಮೇಲೆ ರುಚಿ ಇರಲ್ಲಮ್ಮ ಊಟ. ಶ್ರೀರಾಮ್ ಜಯರಾಮ್ ಬರೆಯೋಕೆ 30 ಬಾಕಿ ಇದೆ, ಅದ್ ಮುಗಿಸ್ಬಿಟ್ಟು ಊಟ ಮಾಡ್ತೀನಿ. ಒಂದ್ ಕೆಲ್ಸ ಮಾಡೋಣ, ನಿಮ್ ಹೆಸರು ಹೇಳ್ಕೊಂಡು ನಿಮ್ ಬದಲು ನಾನ್ ಬರಿತೀನಿ, ನೀವು ಬಿಸಿ ಬಿಸಿ ಊಟ ಮಾಡಿ. ಸರಿ, ಆ ಪುಣ್ಯ ನಿನಗೆ ಬರ್ಲಿ. ಊಟ ಬಿಡ್ತಾನೆ.